ತಪಸ್ಸು ಕಾಲದ 5ನೆಯ ಭಾನುವಾರ. ಮೊದಲನೆಯ ವಾಚನ ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ನನಗೆ ಹೀಗೆಂದರು, ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಜನರೇ ನೋಡಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ನಾಡಿಗೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಸರ್ವೇಶ್ವರ ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಊದಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಸರ್ವೇಶ್ವರನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಸರ್ವೇಶ್ವರನ ಸಂಕಲ್ಪ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಅಂತರಾಳದಿಂದ ಪ್ರಭು ಮೊರೆಯಿಡುತ್ತಿರುವೆ ನಿನಗೆ. ಆಲಿಸಿ ಕಿವಿಗೊಡು ಪ್ರಭು ನನ್ನಾರ್ಥ ವಿಜ್ಞಾಪನೆಗೆ. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು, ನಿನ್ನ ಮುಂದೆ ಯಾರು ತಾನೆ ನಿಲ್ಲಬಲ್ಲರು ವಿಭು. ಪಾಪವನ್ನು ಕ್ಷಮಿಸುವವನು ನೀನು, ಎಂತಲೇ ಭಯಭಕ್ತಿಗೆ ಪಾತ್ರನು. ಪ್ರಭುವಿನಲ್ಲಿದೆ ಕರುಣೆ, ಪೂರ್ಣ ವಿಮೋಚನೆ. ಎರಡನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಆದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಪುನರುತ್ಥಾನವು ಜೀವವು ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು ಎಂದರು ಯೇಸು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ.
ಆ ಕಾಲದಲ್ಲಿ ಬೆಥಾನಿಯ ಎಂಬ ಊರಿನಲ್ಲಿ ಲಾಜರ್ ಎಂಬವನು ಅಸ್ವಸ್ಥನಾಗಿದ್ದನು. ಮರಿಯ ಮತ್ತು ಅವಳ ಸಹೋದರಿ ಮಾರ್ತ ಎಂಬವರ ಊರು ಅದೇ ಆಗಿತ್ತು. ಹಿಂದೊಮ್ಮೆ ಪ್ರಭುವಿನ ಪಾದಗಳಿಗೆ ಸುಗಂಧ ತೈಲವನ್ನು ಹಚ್ಚಿ ಅವರ ಪಾದಗಳನ್ನು ತನ್ನ ತಲೆಗೂದಲಿಂದ ಒರೆಸಿದವಳು ಈ ಮರಿಯ. ಅಸ್ವಸ್ಥನಾಗಿದ್ದ ಲಾಜರನು ಇವಳ ಸಹೋದರ. ಈ ಸಹೋದರಿಯರು ಯೇಸುವಿಗೆ, ಪ್ರಭು, ನಿಮ್ಮ ಆಪ್ತ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳುಹಿಸಿದರು. ಇದನ್ನು ಕೇಳಿದ ಯೇಸು, ಈ ಕಾಯಿಲೆ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ಇದರ ಮೂಲಕ ದೇವರ ಪುತ್ರನಿಗೆ ಮಹಿಮೆ ಉಂಟಾಗಲಿದೆ ಎಂದು ನುಡಿದರು. ಮಾರ್ತ, ಅವಳ ಸಹೋದರಿ ಮರಿಯ ಮತ್ತು ಲಾಜರ್ ಇವರು ಯೇಸುವಿಗೆ ಅಚ್ಚು ಮೆಚ್ಚಿನವರು. ಲಾಜರನ ಕಾಯಿಲೆಯ ಸುದ್ದಿಯನ್ನು ಕೇಳಿದ ಮೇಲೂ ಯೇಸು ತಾವಿದ್ದಲ್ಲಿಯೇ ಇನ್ನು 2 ದಿನ ಉಳಿದುಕೊಂಡರು. ಅನಂತರ ತಮ್ಮ ಶಿಷ್ಯರಿಗೆ, ಬನ್ನಿ, ಜುದೇಯಕ್ಕೆ ಮರಳಿ ಹೋಗೋಣ ಎಂದರು. ಆಗ ಶಿಷ್ಯರು, ಗುರುದೇವ, ಇತ್ತೀಚೆಗೆ ತಾನೇ ಯೆಹೂದ್ಯರು ನಿಮ್ಮನ್ನು ಕಲ್ಲಿನಿಂದ ಹೊಡೆಯಬೇಕೆಂದಿದ್ದರು. ಪುನಃ ಅಲ್ಲಿಗೆ ಹೋಗಬೇಕೆಂದಿರುವಿರಾ ಎಂದು ಕೇಳಿದರು. ಅದಕ್ಕೆ ಯೇಸು, ಹಗಲಿಗೆ 12 ತಾಸು ಉಂಟಲ್ಲವೇ? ಹಗಲಿನಲ್ಲಿ ನಡೆಯುವವನು ಎಡವಿ ಬೀಳುವುದಿಲ್ಲ, ಏಕೆಂದರೆ ಈ ಲೋಕದ ಬೆಳಕು ಅವನಿಗೆ ಕಾಣಿಸುತ್ತದೆ. ಆದರೆ ರಾತ್ರಿಯಲ್ಲಿ ನಡೆಯುವವನು ಎಡವಿ ಬೀಳುತ್ತಾನೆ, ಕಾರಣ ಅವನಲ್ಲಿ ಬೆಳಕು ಇಲ್ಲ ಎಂದರು. ಬಳಿಕ ಯೇಸು, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಿದ್ದಾನೆ, ಅವನನ್ನು ಎಬ್ಬಿಸಲು ನಾನು ಹೋಗಬೇಕು ಎಂದು ನುಡಿದರು. ಶಿಷ್ಯರು, ಸ್ವಾಮಿ, ಅವನು ನಿದ್ರೆ ಮಾಡುತ್ತಿರುವನಾದರೆ ಚೇತರಿಸಿಕೊಳ್ಳುತ್ತಾನೆ ಎಂದರು. ಯೇಸು ಹೇಳಿದ್ದು ಅವನ ಮರಣವನ್ನು ಕುರಿತು. ಶಿಷ್ಯರಾದರೋ ಅದು ಸಾಮಾನ್ಯ ನಿದ್ರೆ ಎಂದು ತಿಳಿದುಕೊಂಡರು. ಆದುದರಿಂದ ಯೇಸು ಅವರಿಗೆ ಸ್ಪಷ್ಟವಾಗಿ, ಲಾಜರನು ಸತ್ತು ಹೋಗಿದ್ದಾನೆ. ನಾನು ಅಲ್ಲಿ ಇಲ್ಲದೆ ಹೋದದ್ದು ನಿಮಗೆ ಒಳ್ಳೆಯದೇ ಆಯಿತು. ನಿಮಗೆ ನನ್ನಲ್ಲಿ ವಿಶ್ವಾಸ ಮೂಡುವಂತೆ ಇದೆಲ್ಲ ನಡೆದಿದೆ. ಬನ್ನಿ, ಅವನ ಬಳಿಗೆ ಹೋಗೋಣ ಎಂದರು. ಆಗ ದಿದುಬನೆಂಬ ತೋಮನು ತನ್ನ ಜೊತೆ ಶಿಷ್ಯರಿಗೆ, ನಾವು ಕೂಡ ಪ್ರಭುವಿನೊಡನೆ ಹೋಗಿ ಸಾಯೋಣ ಎಂದು ಹೇಳಿದನು. ಯೇಸು ಬೆಥಾನಿಯಕ್ಕೆ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಹೂಳಿಟ್ಟು ಆಗಾಗಲೇ 4 ದಿನಗಳಾಗಿವೆ ಎಂದು ತಿಳಿಯಿತು. ಬೆಥಾನಿಯ ಜೆರುಸಲೇಮಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಅನೇಕ ಯೆಹೂದ್ಯರು ಮಾರ್ತಳನ್ನು ಮರಿಯಳನ್ನು ಕಂಡು ಅವರ ಸಹೋದರನ ಮರಣಕ್ಕಾಗಿ ಸಂತಾಪ ಸೂಚಿಸಲು ಬಂದಿದ್ದರು. ಯೇಸು ಬರುತ್ತಿದ್ದರೆಂದು ಕೇಳಿದೊಡನೆ ಮಾರ್ತ ಅವರನ್ನು ಎದುರುಗೊಳ್ಳಲು ಹೋದಳು. ಮರಿಯ ಮನೆಯಲ್ಲೇ ಇದ್ದಳು. ಮಾರ್ತ ಯೇಸುವನ್ನು ಕಂಡು, ಪ್ರಭು, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎಂದಳು. ಯೇಸು, ನಿನ್ನ ಸೋದರನು ಜೀವಂತವಾಗಿ ಹೇಳುವನು ಎಂದರು. ಅವನು ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತವಾಗಿ ಏಳುವನೆಂದು ನನಗೆ ತಿಳಿದಿದೆ ಎಂದಳು ಮಾರ್ತ. ಯೇಸು ಅವಳಿಗೆ, ಪುನರುತ್ಥಾನವೂ ಜೀವವೂ ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು. ಇದನ್ನು ನೀನು ವಿಶ್ವಾಸಿಸುತ್ತೀಯಾ ಎಂದು ಕೇಳಲು ಅವಳು, ಹೌದು ಪ್ರಭು, ನೀವೇ ಅಭಿಷಿಕ್ತರಾದ ಲೋಕೋದ್ಧಾರಕ, ದೇವರ ಪುತ್ರ, ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದಳು. ಹೀಗೆ ಹೇಳಿದ ಮೇಲೆ ಅವಳು ತನ್ನ ಸಹೋದರಿಯನ್ನು ಕರೆಯಲು ಹೋದಳು. ಅವಳನ್ನು ಕಂಡು, ಬೋಧಕರು ಬಂದಿದ್ದಾರೆ, ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದಳು. ಇದನ್ನು ಕೇಳಿದ ಮರಿಯಳು ತಟ್ಟನೆ ಎದ್ದು ಯೇಸುವನ್ನು ಕಾಣ ಹೋದಳು. ಯೇಸು ಇನ್ನು ಊರೊಳಗೆ ಬಂದಿರಲಿಲ್ಲ. ಮಾರ್ತ ತಮ್ಮನ್ನು ಎದುರುಗೊಂಡ ಸ್ಥಳದಲ್ಲಿಯೇ ಇದ್ದರು. ಇತ್ತ ಮನೆಯಲ್ಲಿ ಮರಿಯಳನ್ನು ಸಂತೈಸಿಕೊಂಡಿದ್ದ ಯೆಹೂದ್ಯರು ಆಕೆ ಅವಸರವಾಗಿ ಎದ್ದು ಹೋಗುವುದನ್ನು ಕಂಡು ಗೋಳಿಡುವುದಕ್ಕಾಗಿಯೇ ಸಮಾಧಿಯ ಕಡೆಗೆ
ಹೋಗುತ್ತಿದ್ದಾಳೆಂದು ಎಣಿಸಿ ಆಕೆ ಹಿಂದೆಯೇ ಹೋದರು. ಮರಿಯಳು ಯೇಸುವಿನ ಬಳಿಗೆ ಬಂದ ಕೂಡಲೇ ಅವರ ಕಾಲಿಗೆ ಬಿದ್ದು, ಪ್ರಭು, ನೀವು ಇಲ್ಲಿದ್ದಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ ಎಂದಳು. ಆಕೆಯ ಮತ್ತು ಆಕೆಯೊಡನೆ ಬಂದಿದ್ದ ಯಹೂದ್ಯರ ಗೋಳಾಟವನ್ನು ಯೇಸು ನೋಡಿದರು. ಅವರ ಮನ ಕರಗಿತು, ದುಃಖ ತುಂಬಿ ಬಂದಿತು. ಯೇಸು ಅವರಿಗೆ, ಆತನನ್ನು ಎಲ್ಲಿ ಸಮಾಧಿ ಮಾಡಿದ್ದೀರಿ ಎಂದು ಕೇಳಿದರು. ಅವರು, ಬಂದು ನೋಡಿ ಸ್ವಾಮಿ ಎಂದರು. ಯೇಸು ಕಣ್ಣೀರಿಟ್ಟರು. ಇದನ್ನು ಕಂಡ ಯಹೂದ್ಯರು, ಅವನ ಮೇಲೆ ಈತನಿಗೆಷ್ಟು ಪ್ರೀತಿ ಇತ್ತು ನೋಡಿದೀರಾ ಎಂದುಕೊಂಡರು. ಕೆಲವರಾದರೂ ಆ ಕುರುಡನಿಗೆ ಕಣ್ಣು ಕೊಟ್ಟ ಈತ ಲಾಜರನ್ನು ಸಾಯದಂತೆ ಮಾಡಬಾರದಿತ್ತೇ ಎಂದರು. ಯೇಸು ಮತ್ತೊಮ್ಮೆ ಮನಮರುಗಿ ಸಮಾಧಿಯ ಬಳಿಗೆ ಬಂದರು. ಅದು ಒಂದು ಗವಿಯಾಗಿತ್ತು. ಅದರ ಬಾಯಿಗೆ ಒಂದು ಕಲ್ಲನ್ನು ಮುಚ್ಚಲಾಗಿತ್ತು. ಯೇಸು, ಆ ಕಲ್ಲನ್ನು ತೆಗೆಯಿರಿ ಎಂದು ಆಜ್ಞಾಪಿಸಿದರು. ಮೃತನ ಸಹೋದರಿಯಾದ ಮಾರ್ತಳು, ಪ್ರಭು, ಅವನು ಸತ್ತು 4 ದಿನಗಳಾದವು. ಈಗಾಗಲೇ ಅವನ ದೇಹ ಕೊಳೆತು ನಾರುತ್ತಿರಬೇಕು ಎಂದಳು. ನಿನಗೆ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ಹೇಳಲಿಲ್ಲವೇ ಎಂದು ಮರುನುಡಿದರು ಯೇಸು. ಆಗ ಕಲ್ಲನ್ನು ತೆಗೆದು ಹಾಕಲಾಯಿತು. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ. ಆದುದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಪ್ರಾರ್ಥನೆಗೆ ನೀವು ಯಾವಾಗಲೂ ಕಿವಿಗೊಡುತ್ತೀರಿ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ನನ್ನನ್ನು ಕಳುಹಿಸಿದಾತ ನೀವೇ ಎಂದು ಸುತ್ತಲೂ ನೆರೆದಿರುವವರು ನಂಬುವಂತೆ ನಾನು ಹೀಗೆ ಹೇಳಿದೆನು ಎಂದು ನುಡಿದರು. ಅನಂತರ ಗಟ್ಟಿಯಾದ ಧ್ವನಿಯಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದರು. ಸತ್ತಿದವನು ಕೂಡಲೇ ಹೊರಗೆ ಬಂದನು. ಅವನ ಕೈಕಾಲುಗಳು ಶವವಸ್ತ್ರದಿಂದ ಸುತ್ತಿದವು, ಮುಖವು ಬಟ್ಟೆಯಿಂದ ಮುಚ್ಚಿತು. ಆಗ ಯೇಸು, ಕಟ್ಟುಗಳನ್ನು ಬಿಚ್ಚಿ ಅವನನ್ನು ಹೋಗಲು ಬಿಡಿ ಎಂದು ಅಲ್ಲಿದ್ದವರಿಗೆ ಹೇಳಿದರು. ಮರಿಯಳನ್ನು ನೋಡಲು ಬಂದಿದ್ದ ಹಲವು ಮಂದಿ ಯಹೂದ್ಯರು ನಡೆದ ಸಂಗತಿಯನ್ನು ನೋಡಿ ಯೇಸುವನ್ನು ವಿಶ್ವಾಸಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ನನ್ನೇಸುದೇವಾ, ಕರುಣೆಯ ಸಾಗರ ಯೇಸುನಿ, ನನ್ನ ಪಾಪ ಶಾಪವಾಳಿಸಲು ಶಿಲುಬೆಯ ಹೊತ್ತು ನಡೆದೆ ನೀನು. ನಿಮ್ಮ ತ್ಯಾಗವ ಮರೆಯೇ ನಾನು. ಅಪ್ಪ ನನ್ನೇಸುದೇವಾ, ಕರುಣೆಯ ಸಾಗರ ಯೇಸುನಿ. ಜಗದ ರಕ್ಷಕರು ನೀವು, ನಮಗಾಗಿ ಬೆತ್ತಲೆಯಾದೆ. ಜಗದ ರಕ್ಷಕರು ನೀವು,
ನಮಗಾಗಿ ಬೆತ್ತಲೆಯಾದೆ, ಉಗುಳುವರೆಗೆ ಮುಗವ ಕೊಟ್ಟೆ, ಒಡೆಯುವರಿಗೆ ಬೆನ್ನ ಕೊಟ್ಟೆ, ನಮ್ಮ ಮೇಲಿನ ಪ್ರೀತಿಗಾಗಿ. ಬಾಯ್ ತೆರೆಯದೆ ಮೌನ ನೀ ತಾಳಿದೆ, ಅಪ್ಪ ನನ್ನೇಸುದೇವಾ, ಕರುಣೆಯ ಸಾಗರ ಯೇಸು ನೀ. ರಕ್ತ ಹರಿವ ನಿನ್ನ ದೇಹ ಕಂಡು ನಡುಗಿತು ನನ್ನ ಹೃದಯ, ರಕ್ತ ಹರಿವ ನಿನ್ನ ದೇಹ ಕಂಡು ನಡುಗಿತು ನನ್ನ ಹೃದಯ, ಮೋಳೆಗಳಿಂದ ಜಡಿದ ನಿನ್ನ ಗಾಯ ಕಂಡು ಅಳುತ್ತಿದೆ ಈ ನನ್ನ ಜೀವ. ಹೇಗೆ ಮರೆಯಲಿ ನಿನ್ನ ತ್ಯಾಗವಾ, ಅಪ್ಪ ನನ್ನೇಸುದೇವಾ, ಕರುಣೆಯ ಸಾಗರ ಯೇಸು ನೀ. ನನ್ನ ಪಾಪ ಶಾಪವಾಳಿಸಲು ಶಿಲುಬೆಯ ಹೊತ್ತು ನಡೆದೆ ನೀನು, ನಿಮ್ಮ ತ್ಯಾಗವ ಮರೆಯೇ ನಾನು. ಅಪ್ಪ ನನ್ನೇಸುದೇವಾ, ಕರುಣೆಯ ಸಾಗರ ಯೇಸು ನೀ. ಮರೆಯದಿರು ಮರೆಯದಿರು, ಜೀವ ಕೊಟ್ಟ ನಿಜ ದೇವರ, ಸಾಯುವಾಗಲು ನಮಗಾಗಿ ಪ್ರಾರ್ಥಿಸಿದ ಯೇಸು ದೇವರ, ಸಾಯುವಾಗಲು ನಮಗಾಗಿ ಪ್ರಾರ್ಥಿಸಿದ ಯೇಸು ದೇವರ. ಮರೆಯದಿರು ಮರೆಯದಿರು, ಜೀವ ಕೊಟ್ಟ ನಿಜ ದೇವರ.
ಮಣ್ಣಿನಿಂದ ಸೃಷ್ಟಿಯಾದೆ ಮರಳಿ ನೀ ಮಣ್ಣಿಗೋಗುವೆ. ಮಣ್ಣಿನಿಂದ ಸೃಷ್ಟಿಯಾದೆ ಮರಳಿ ನೀ ಮಣ್ಣಿಗೋಗುವೆ. ಈ ನಿಜವಾ ತಿಳಿದು ಬಾಳು, ನಿನ್ನಲ್ಲಿ ಇರುವುದೆಲ್ಲ ಅಳಿವ ಮಣ್ಣೆ. ನಿನ್ನಲ್ಲಿ ಇರುವುದೆಲ್ಲ ಅಳಿವ ಮಣ್ಣೆ. ಮರೆಯದಿರು ಮರೆಯದಿರು, ಜೀವ ಕೊಟ್ಟ ನಿಜ ದೇವರ. ಮರೆಯದಿರು ನಾವೆಲ್ಲ ಯೇಸು ಬಳಿ ನಿಲ್ಲಲೇಬೇಕು. ಮರೆಯದಿರು ನಾವೆಲ್ಲ ಯೇಸು ಬಳಿ ನಿಲ್ಲಲೇಬೇಕು. ನಮ್ಮ ಪಾಪದ ಪುಣ್ಯಗಳಿಗೆ ತಕ್ಕ ಸಂಬಳ ಪಡೆಯಲೇಬೇಕು. ತಕ್ಕ ಸಂಬಳ ಪಡೆಯಲೇಬೇಕು. ಮರೆಯದಿರು ಮರೆಯದಿರು, ಜೀವ ಕೊಟ್ಟ ನಿಜ ದೇವರ. ಸಾಯುವಾಗಲು ನಮಗಾಗಿ ಪ್ರಾರ್ಥಿಸಿದ ಯೇಸು ದೇವರ. ಸಾಯುವಾಗಲು ನಮಗಾಗಿ ಪ್ರಾರ್ಥಿಸಿದ ಯೇಸು ದೇವರ. ಬಾಯಾರಿಕೆ ನನಗೆ ನೀರಡಿಕೆಯಾಗಿದೆ.